ನೋಡ್ರಿ ಶ್ರೀನಿವಾಸ್ ಸುಮ್ನೆ ನುಗ್ಗಿಸ್ಕೊಂಡ್ ಕರ್ಕೊಂಡು ಹೋಯ್ತಾ ಇದೀಯಪ್ಪ. ತಪ್ಪೇ ಇಲ್ಲ. ರೈಟಾ? ಎಲ್ಲಿಗೆ ಹೋಗ್ತಾ ಇರೋದು ಇವಾಗ? ಹೂವಿನ ಮಾರ್ಕೆಟ್, ಕೇರ್ ಮಾರ್ಕೆಟ್. ಏನ್ಕೆ? ವಾಟರಕ್ಕೆ. ಗೈಸ್ ಹಾಯ್ ಹೆಲೋ ಎಲ್ರಿಗೂ ಗುಡ್ ಈವ್ನಿಂಗ್. ಸ್ವಲ್ಪ ಮಕ್ಕ ತೋರಿಸ್ರಿ ನಿಂದ. ಎಲ್ರಿಗೂ ಗುಡ್ ಈವ್ನಿಂಗ್. ನಾವು ಬಂದಿದ್ದೀವಿ ಕೇರ್ ಮಾರ್ಕೆಟ್ ಹೂವು ತಗೊಳಕ್ಕೆ. ಏನಕ್ಕಪ್ಪ ಅಂದ್ರೆ ಒಂದು ಇವೆಂಟ್ ಇದೆ, ಒಂದು ಇವೆಂಟ್ ಇದೆ. ಸೊ ಡೆಕೋರೇಷನ್ ಬೇಕು. ಹಾ, ಪರ್ಚೇಸ್ ಮಾಡಕ್ ಬಂದಿದ್ದೀವಿ. ನೋಡೋಣ ಹೆಂಗಿದೆ. ಮಾರ್ನಿಂಗ್ ಬರ್ಬೇಕಿತ್ತು, ಬಟ್ ಈವ್ನಿಂಗ್ ಬಂದಿದ್ದೀವಿ. ಗೈಸ್ ಇಲ್ಲಿ ನೋಡಿ ಗೈಸ್, ಅಪ್ಪ ನಾನೊಂದ್ 2-3 ಸಲ ಬಂದಿದ್ದೀನಿ ಶ್ರೀನಿವಾಸ್, ಆದ್ರೆ ನೈಟ್ ಹೊತ್ತು ಬಂದಿದ್ದೀನಿ. ಏನೋ ಇದು ಶ್ರೀನಿವಾಸ, ನಿನ್ ಮದ್ವೆಗೆ ತಗೋಬಿಡೋ ಈ ತರ ಅವ್ರ ಹೂ ತಗೋ. ಹೂವನ ಸಂತೆ ಫುಲ್ ಆಫ್ ಫ್ಲವರ್ಸ್. ಏನೋ ನಾನು ಒಳಗಡೆ ಬಂದಿರ್ಲಿಲ್ಲ ಮಗ. ಲಾಸ್ಟ್ ಟೈಮ್ ಪ್ರಶಾಂತ್ ಅವ್ರ ಮನೆಗೆ ಬಂದಾಗ ಇಲ್ಲಿ ಅಷ್ಟು ಒಳಗಡೆ ಬಂದಿದ್ವಾ ಅಲ್ಲ? ಏನೋ ಇದು ಓ ಮೈ ಗಾಡ್. ಬೆಂಗಳೂರಲ್ಲಿ ದಿಸ್ ಸ್ಪಾಟ್ ಗೈಸ್, ದಿಸ್ ಇಸ್ ದ ಮೈನ್ ಸ್ಪಾಟ್. ಈ ತರದೊಂದು ಬೆಂಗಳೂರಲ್ಲಿ ಜಾಗ ಐತೆ ಅಂತ ನನಗೆ ಗೊತ್ತಾಗಿತ್ತು ಕಣ ಸೀನಾ. ಹಾ, ನೀನ್ ತುಂಬಾ ಸಲ ಬಂದಿ ಗೈಸ್, ನಾನು ಇದೇ ಸಲ ಫಸ್ಟ್ ಟೈಮ್ ಬಂದಿರೋದಿಲ್ಲ. ಯಪ್ಪ ನೋಡಿ ಗೈಸ್, ಕಣ್ಣಲ್ಲಿ ನೋಡಕ್ ಆಗ್ತಾ ಇಲ್ಲ, ಕಣ್ ತುಂಬ್ಕೊಂತ ಇದೀವಿ ಗೈಸ್ ನಿಜವಾಗ್ಲು. ಕಮ್ಮಿ ಮಾಡ್ಸು ಮುಂದೆ ಹೇಳು. ವ್ಯಾಪಾರ ಮಾಡ ಅಲ್ಲ ಫಸ್ಟ್ ಟೈಮ್ ಅವ್ರು ಹೋಯ್ತಾ ಚಿಕ್ಕದಾಗ್ಬಿಡ್ತದಲ್ಲ. ನಮ್ದು ಈವೆಂಟ್ ಆಮೇಲೆ ಅಲ್ಲಿ ಹೋಗಂದ ಅರ್ಧ ಮಾರ್ಕ್ ಕಮ್ಮಿ ಆಗ್ಬಿಟ್ಟು ನಮ್ಗೂ ಟೆನ್ಷನ್ ಆಗ್ಬಿಡುತ್ತೆ. ಗೈಸ್ ಶ್ರೀನಿವಾಸ್ ಅವರು ಬಾರ್ಗೇನಿಂಗ್ ಮಾಡ್ತಾ ಇದಾರೆ. ನೋಡೋಣ ಶ್ರೀನಿವಾಸ್ ಅವ್ರ ಸ್ಕಿಲ್ ಬಾರ್ಗೇನಿಂಗ್ ಹೆಂಗಿದೆ ಅಂತ. ಹೆಲ್ಮೆಟ್ ಹಾಕೊಳ್ಳೋದೇ ಬೆಸ್ಟ್, ಸುಮ್ಮನೆ ತಲೆಯಲ್ಲಿ ಎತ್ತಕ್ಕೆ. ನಾನು ಕೈಲಿ ಹಿಡ್ಕೊಂಡು ಓಡಾಡೋ ಸಿಡಿ ಹೆಲ್ಮೆಟ್ ಹಾಕೋಬಿಡ್ತೀನಿ. ಇವಾಗ ಇದು ನೋಡಿ ನಾನು ಇದು ಒಳಗಡೆ ಬಂದೇ ಇರಲಿಲ್ಲ, ತುಂಬಾ ದಿವಸ ಆಗಿತ್ತು. ತುಂಬಾ ದಿವಸ ಬಂದೇ ಇಲ್ಲ, ಇದೇ ಫಸ್ಟ್ ಟೈಮ್ ನನ್ಗೆ ಗೊತ್ತಾ ಇರೋದು ಇಲ್ಲಿ. ಶ್ರೀನಿವಾಸ ತುಂಬಾ ಸಲ ಬಂದ್ಬಿಡ. ಶ್ರೀನಿವಾಸ್ ಅವರು 20 ಮಾರ ತಗೊಂತ ಇದ್ದಾರೆ. ಏನೇನೋ ಮಾಡ್ತಾನೆ ಗೈಸ್, ಡೆಕೋರೇಷನ್ ಅಂತ ಅದಂತೆ ಇದಂತೆ ಎಲ್ಲ ಸಕಲ ಕಲಾವಲ್ಲ ಅದೇನೋ. ಕವರ್ ತಗೊಂಡು ಒಂದು ಕೊಡಿ. ಎಷ್ಟು ಎಷ್ಟಣ್ಣ? 10 ರೂಪಾಯಿ ಕೊಡಿ. ಶ್ರೀನಿವಾಸ್ ಅವರು ದೊಡ್ಡದು ಹಾರ ಹುಡುಕ್ತವ್ರೆ. ಏನ್ ಗೈಸ್, ಒಂದ್ ಹಾರ ಕೇಳ್ದೋ 1,500,000 ಅಂತೆ. ಹೇಳ್ತೀನ ಅಷ್ಟೊಂದು ಕಾಸ್ಟ್ಲಿ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಕಣೋ. ಯಪ್ಪ ಏನ್ ಕಾಸ್ಟ್ಲಿ ಗೈಸ್. ಆದ್ರೆ ಇಷ್ಟೊಂದು ನಾನು ಹೊರಗಡೆ ಬಂದೇ ಇರ್ಲಿಲ್ಲ, ನೋಡಿರ್ಲಿಲ್ಲ ಯಾವತ್ತು. ಅವ್ರ ದೊಡ್ಡದಾಗಿದೆ ಗೈಸ್ ಮಾರ್ಕೆಟ್. ಹೂವಿನ ಮಾರ್ಕೆಟ್ ಈ ರೇಂಜ್ ಐತೆ ಮಾರ್ಕೆಟ್ ಅಲ್ಲಿ ಬೆಂಗಳೂರಲ್ಲಿಂದ ನಂಗೆ ಗೊತ್ತೇ ಇಲ್ಲ. ಏನ್ಸಿನಾ ಸಿಕ್ಕೋಯ್ತು. ನಾನ್ ನೋಡಿಲ್ಲ, ಹೋಗೇ ಇಲ್ಲ. ಫೋಟೋ ಕಳಿಸ್ತಾವ್ರಿ. ಇಲ್ಲಿ ಹಾರ ಕೇಳ್ತಾವ್ನಿ ಶ್ರೀನಿವಾಸ. 650 ಫೋಟೋ ಕಳಿಸ್ತೀನಿ ತಡಿ ಗೈಸ್. ಒಂದ್ ಹಾರ ತಗೊಂಡವ್ರೆ. ಇಲ್ಲೇ ಇದೆ ಬಾರೋ, ಎಲ್ಲ ಅಲ್ಲೇ ಇಟ್ಟಿದ್ದೀನಿ ಗೈಸ್. ಎಲ್ಲ ತಗೊಂಡಿದೀವಿ. ಈಗ ಇಲ್ಲಿಂದ ಏನೋ ಫ್ರೂಟ್ಸ್ ಎಲ್ಲ ತಗೋಬೇಕಂತೆ. ಸೊ ಇಲ್ಲಿರೋ ಇಸ್ಕೊಂಡು ನಡಿಯ ಶ್ರೀನಿವಾಸ್. ಹೆಲ್ಮೆಟ್ ಕೊಡ. ಹೆಗ್ಲ ಮೇಲೆ ಬೇಡಂಡಿ, ಹಂಗೆ ಇರ್ತಾವ್ತೀನಿ. ಇವಾಗ ಎತ್ಕೊಂಡು ಹೋಗೋದು ಇರೋದು ನಾವೇನೋ ಬೈಕಲ್ಲಿ ಬಂದ್ಬಿಟ್ಟು, ನನ್ನ ಮಗನ್ ಮಾತು ಕೇಳ್ಕೊಂಡು ಬೈಕಲ್ಲಿ ಬಂದ್ರಿ
ಅವನು ಫಸ್ಟ್ ಆಟೋದಲ್ಲಿ ಬರೋಣ ಅಂದ, ಆಮೇಲೆ ಮೆಟ್ರೋದಲ್ಲಿ ಹೋಗೋಣ ಅಂದೆ, ಆಮೇಲೆ ನೋಡಿದ್ರೆ ಈಗ ಬೈಕಲ್ಲೇ ಕರ್ಕೊಂಬಂದ. ಹಾ, ಇವಾಗ ಬೈಕಲ್ಲಿ ಹೋಗೋದೇ ಇರೋ ಶ್ರೀನಿವಾಸ ಇವೆಲ್ಲ ಎತ್ಕೊಂಡು. ಹಿಂಗೇನಾ? ನಡಿಯೋ ನಡಿಯೋ. ವಿ ಆರ್ ಸರ್ಚಿಂಗ್ ಫಾರ್ ಫ್ರೂಟ್ಸ್ ಬುಟ್ಟಿ. ಫ್ರೂಟ್ಸ್ಗೆ ಸರ್ಚಿಂಗ್ ಮಾಡ್ತಾ ಇದೀವಿ. ಹೊರಗಡೆನೆ ಬಂದ್ಬಿಟ್ಟ ಸೀನಾ ಇಲ್ಲಿಂದ. ಲಾಸ್ಟ್ ಟೈಮ್ ಬಂದಿದ್ದೋ ನಮ್ಮ ಫ್ರೆಂಡು ಪ್ರಶಾಂತ್ ಅವ್ರ ಮನೆಗೆ ತಗೊಳಕ್ಕೆ ಅಂತ, ಬಟ್ ಇಷ್ಟೊಂದು ಓಡಾಡಿರ್ಲಿಲ್ಲ. ಅಪ್ಪ ಆಯ್ಸ್ ಎತ್ಕೊಂಡು ಹೋಗಕ್ ಆಯ್ತಾ ಇಲ್ಲ, ತೂಕ ಇದೆ, ಕೈ ಅಂತ ನೋವು ಬಂದ್ಬಿಡ್ತು. ಇಲ್ಲಿ ಏನೇನೋ ಇದೆ, ಕತ್ಲೆ ಆಗ್ಬಿಟ್ರೆ, ಲೇಟ್ ಆಗ್ಬಿಟ್ರೆ. ಬೂದ್ಗುಂಬ್ಲಿಕಾಯೋ ಹೆಂಗ್ ಕ್ಯಾರಿ ಮಾಡೋದು ಅಲ್ಲೇ ಫುಲ್ ಆಫ್ ಫ್ರೂಟ್ಸು. ಬಲೂನ್ ಎಲ್ಲ ಅಲ್ಲೇ ತಗೊಳ್ಳಿ, ನಡಿಯಪ್ಪ ಸ್ವಾಮಿ. ಗೈಸ್ ಒಂದಿಷ್ಟು ಲಿಸ್ಟ್ ಕೊಟ್ಟವನೆ, ಅದ್ರಲ್ಲಿ ಏನೇನ್ ತಗೋಬೇಕು ನಾವ್ ಇನ್ನೂ ನೋಡ್ಬೇಕು. ಸೀನಾ ಒಂದ್ ಲಿಸ್ಟ್ ನೋಡ್ಬಿಡ್ತೀನಿ ತಡಿ. ಅದು ಗಮ್ ಅಂತ ಇದಲ್ಲ ಸ್ವೀಟ್ಸ್, ಇದು ಫ್ರೂಟ್ಸ್ ಎಲ್ಲ. ಕೇಳೋಣ ಇಲ್ಲಿ ಮಗ, ಕೇಳೋಣ, ಕೇಳು ಇಲ್ಲ ಕೇಳ ಒಂದ್ಸಲ. ಅಣ್ಣ ಫ್ರೂಟ್ಸ್ ಬುಟ್ಟಿ ಸಿಗುತ್ತಾ? ಫ್ರೂಟ್ಸ್ ಬುಟ್ಟಿ ಅಣ್ಣ, ಕಾಂಪ್ಯಾಕ್ಟ್ ಕೆಳಗಡೆ ಹೋಗ್ಬೇಕಾ? ಒಂದೇ ಅಲ್ಲಿ ಸಿಗುತ್ತಾ? ಥ್ಯಾಂಕ್ ಯು ಬ್ರೋ. ಗೈಸ್ ಇಲ್ಲೇನೋ ಸಿಗುತ್ತಂತೆ. ಇದೆಲ್ಲ ಎತ್ಕೊಂಡು ಹೆಂಗೂರು ಹೋಗೋದು ಬೈಕಲ್ಲಿ? ಅದು ಇದು ಸ್ಕೂಟಿ ಆದ್ರೂ ತಗೊಂಡ್ಬರ್ಬೇಕಾಗಿತ್ತು. ಇದ್ಯಾ ಬೇರ್? ಓ ಇದೆ ನೋಡಿ ಗೈಸ್. ಅಣ್ಣ ಗೋಲಿ ಸೋಡ ಕುಡಿತವನ್ ಆಗ್ಲೇ. ತಿರ್ಗೋ ಈ ಕಡಿಲೇ ನೋಡಿ ಗೈಸ್, ಯಾರು ಬಂದವ್ರೆ? ಸಿದ್ರಾಜು ಹಿಯರ್. ಎಲ್ಲಿ ನಿಮ್ಮ ದೋಸ್ತ್ ಪುಟ್ಮಲ್ಲು? ಗೈಸ್ ಇಲ್ಲಿ ನೋಡಿ ಗೈಸ್ ಹೆಂಗ್ ಆಡ್ತಾವ ನೀನು. ಇಲ್ಲಿ ನಮ್ ಜೊತೆಲಿ ಆಡೋ, ಯೂಟ್ಯೂಬ್ ಹಾಕ್ತೀನಿ ಆಡೋ. ಆಮೇಲೆ ಮ್ಯಾಲ್ ಬರ್ಬೇಡವಲ್ಲ. ಅಯ್ಯೋ ನಾನು ಹುಡುಗಿಯಲ್ಲ ಕಣ. ಅಯ್ಯೋ ಗೈಸ್, ಏನ್ ನಿನ್ನ ಹೆಸರು? ಏನ್ ನಿನ್ನ ಹೆಸರು? ಏನ್ ನಿನ್ನ ಹೆಸರು? ಅಯ್ಯೋ ಏನ್ ನಿನ್ನ ಹೆಸರು? ಬಿಡು ಆಯ್ತು ಸುಮ್ಮನೆ. ಏನ್ ನಿನ್ನ ಹೆಸರು? ಏನ್ ನಿನ್ನ ಹೆಸರು? ಬಾರ ಇಲ್ಲಿ, ಲೈ ಬರ್ಲ ಇಲ್ಲಿ. ಏನ್ ನಿನ್ನ ಹೆಸರು? ನೋಡಿ ಗೈಸ್ ಹೆಂಗಾಡ್ತ ನೀನು. ಏನ ನಿನ್ನ ಹೆಸರು? ಲುಡ್ಲಿ ಸೀನಾ. ಸೀನಾ ನೀನ್ ಏನ್ಲ, ನಾನು ತಿಂದಿಲ್ಲ ಏನಿಲ್ಲ ಇವತ್ತು. ಇದು ಕುಡಿತಾ ಇದ್ಯಾ? ಲೇ ಯಾಕಲ್ಲ? ಲುಡಿ ಹೆಂಗಾಡ್ತವನೆ ಲುಡು. ಸುಮ್ನೆ ಇರೋ. ಅವನು ಕಿಸ್ ಕೊಡು. ಕೊಡು ಅವ್ನಿಗೊಂದು ಕಿಸ್ ಕೊಡು. ಕಿಸ್ ಕೊಡ ಅವನಿಗೊಂದ. ಅವನಿಗೊಂದು ಕಿಸ. ಅವನ ನೇಮ ಹೇಳ್ತಾ ಇಲ್ಲ ಅವನು. ಅವನಿಗೊಂದು ಕಿಸ್ ಕೊಡಪ್ಪ. ಇವನ್ಗೊಂದು ಕಿಸ್ ಕೊಡು. ಅವ್ನು ಸೈಕಲ್ ಎತ್ಕೊಂಡು ಹೆಂಗ ಆಟಾಡ್ತಾನ. ಬಿಡ್ಲಾ, ಹೊಸ ಸೈಕಲ್ ಕಣ ಅವಂದಲೇ. ಶ್ರೀನಿವಾಸ್ ಹುಡುಗನ್ ಜೊತೆ ಚೆನ್ನಾಗಿ ಆಟಾಡ್ದಲ್ಲ. ಈ ತರ ನಾನ್ ನೋಡಿಲ್ಲ ಬಿಡ್ಲಿ. ಸಿಕ್ಕಾಬಟ್ಟೆ ಚೂಟಿ ಅನ್ಕೊಂಡವ್ಲಿ. ನಿಂಗು ಅಂತದ ಒಂದು ಹುಡುಗ. ಅಯ್ಯೋ ದೇವ್ರ ಅನ್ಕೋಬೇಡ, ಮದ್ವೆನೇ ಬೇಡ, ಮಕ್ಳೇ. ನೀನ್ ಯಾವ್ದು? ಕಣ್ಣೆಲ್ಲ ಚೆನ್ನಾಗ್ ಕಾಣಿಸ್ತೇನೆ ನಮ್ಗೆ. ನೀನ್ ನಾಟಿನಾ? ನೀನ್ ಹೈಬ್ರಿಡ್ ಎಲ್ಲ ಸೀದಾ? ನೇಪಾಳದಿಂದ ಬರ್ತಾರಲ್ಲ ಹಂಗ ಅವನೇ. ನೀನ್ ಹೈಬ್ರಿಡಾ? ನಾನೇ ಹೈಬ್ರಿಡ್ ಆಗ್ಲಿ. ಮತ್ತೆ ನಾಟಿನಾ? ನಾಟಿನೂ ಅಲ್ಲ. ಮತ್ತೆ ಪಾರಮ್ಮ? ಹ್ಯೂಮನ್.
ಹ್ಯೂಮನ್ ಇದ್ಯಾವ್ದು ಲಾಸ್ ಇದ ಸೀನಾ ಇದ್ಯಾವ್ದು ಚಲ ಯಾಕೆ ಮುಂದೆ ಕಾಣ್ತಿದ್ಯಲ್ಲ ಅದಕ್ಕೆ ಚೇರ್ ತಗೊಳಕ್ಕೆ ಅಂತ ಹೋಗಿದ್ದೋ ಒಂದ್ ಚೇರ್ ಕೇಳ್ದೋ ಸಿಂಪಲ್ ಲೈ 53 ಸಿಂಪಲ್ ಆಗಿತ್ತು ಒಂದ್ ಚೇರು 53 ಅಂದ್ರು ಅವರು ಸೀದಾ 53 ಅಂದ್ರು ಕಣೋ ನಾವು 53 ಅಂದ್ರ ನಾವು 5300 ಮೇಡಮ್ ಅಂದು ಅಲ್ಲೇ 53K ಅಂತ ಅವಳೆ ಚೇರ್ ಯಾವ್ದ್ರಲ್ಲಿ ಮಾಡಿದ್ರು ಅಯ್ಯೋ ಅದಕ್ಕೇನೆ ಮೇಡಮ್ ನಮ್ ತಮ್ಮಂಗೆ ಆಕ್ಚುಲಿ ತಗೊಂತಾ ಇರೋದು ಅವನೇ ಕಳ್ಸ್ಬಿಡ್ತೀವಿ ಅವನೇ ತಗೋತಾನೆ ಬಿಡಿ ನಾವು ಹೋಯ್ತೀವಿ ಅಂದ್ಬಿಟ್ಟು ಬಂದು ಇದ್ಯಾಕಲ್ಲ ನಿಂದು ಲೈಟೇ ಬತ್ತಲ್ಲ ಸೀದಾ ಗೊತ್ತಿಲ್ಲಪ್ಪ ನಿಂದೆ ಎಲ್ಲ ನಿಮ್ದೆ ಫೋನ್ ತಾನೆ ಬೇಡ ವಾಪಸ್ ಗೈಸ್ ನಮ್ ಬ್ಲಾಗ್ ಅಲ್ಲಿ ಇವತ್ತು ಯಾರಂತ ನೋಡೋನ್ ಗೆಸ್ ಮಾಡಿ ಇವ್ರನ್ನ ನಮ್ ಬ್ಲಾಗ್ ಅಲ್ಲಿ ಆಗ್ತಾ ಇದೆ ಇವತ್ತು ಆಲ್ರೆಡಿ ಒಂದ್ ಫೇಮಸ್ ಇಲ್ಲ ತುಂಬಾ ಫೇಮಸ್ ಇವರು ರಸಿಕರ ರಾಜ ಆಮೇಲೆ ಅದೊಂದು ಬಾಕಿ ದೊಡ್ಡ ಮನೆ ಬೀಜ ಏನ್ ಜಾಸ್ತಿ ಜನ ನೋಡಲ್ಲ 10-15 ಜನ ನೋಡ್ತಾರೆ ಅಷ್ಟೇ ಸುಮ್ಮನೆ ಅಂತ 15 ಜನ ಅವಾಗ ಮುಚ್ಕಡ್ಲೆ ಸ್ಟಾರ್ಟಿಂಗ್ ಎಲ್ಲ ಅಷ್ಟೇ ನೋಡೋದು ಜಾಸ್ತಿ ನೋಡ್ತಾರೆ ಗೈಸ್ ಇವ್ರನ್ನ ಯಾರಂತ ಗೆಸ್ ಮಾಡಿ ಇವತ್ತು ನಮ್ ಬ್ಲಾಗ್ ಅಲ್ಲಿ ಬಂದಿದ್ದಾರೆ ಇಂಟ್ರೊಡ್ಯೂಸ್ ಮಾಡಿಸಿರೋದನ್ನೇ ಗೊತ್ತಾಗೋದು ಗೆಸ್ ಮಾಡ್ಲಿ ಯಾರದು ಯಾರು ಇವ್ರು ಸಿನ್ ಯಾರು ಇವ್ರು ಓಯ್ ಯಾರು ಇವನು ನೀನ್ ಯಾರು ಪ್ರಶಾಂತ್ ಗೈಸ್ ಇವ್ನು ಯಾರು ಗೊತ್ತಾ ಇವ್ನು ಯಾರು ಅಂತ ಗೊತ್ತಾಗ್ಬೇಕು ಅಂದ್ರೆ ಇವ್ರ ಹೆಸರು ಬಂದು IAS ಪ್ರಶಾಂತ್ ಅಂತ ಏನು ಚೇತಕ್ ಶಾರ್ಟ್ ಮೂವಿ ಹೀರೋ IAS ಆಗ್ಬಿಟ್ಟು ಫುಟ್ಬಾಲ್ ಅಲ್ಲಿ ಕೂತಿದ್ವಿ ಇವರು ನಮ್ಮ ಫ್ರೆಂಡ್ ಇವ್ರನ್ನ ನನ್ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರ ಅನ್ನ ಇವನ್ನ ಚಿಟ್ಟೆ ಪುನೀತ್ ಅಲಿಯಾಸ್ ಪುನೀತ್ 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 ಅಲಿಯಾಸ್ ಚಿಟ್ಟೆ ಚಿಟ್ಟೆ ಮಾಗಡಿ ಚಿಟ್ಟೆ ಡೂಮ್ಲೆಟ್ ಸರ್ಕಲ್ ಚಿಟ್ಟೆ ಇಷ್ಟ ದಿವಸ ಯಾಕೆ ಬ್ಲಾಗ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ಇವ್ರಿಗೂ ನಮಗೂ 6 ಮಂತ್ ಇಂದ ಸ್ವಲ್ಪ ಮಾತು ಸ್ಟಾಪ್ ಆಗ್ಬಿಟ್ಟಿದ್ದು ಇವಾಗ ಲಾಂಗ್ ಡಿಸ್ಟೆನ್ಸ್ ಬ್ರೇಕಪ್ ಆಗ್ಬಿಟ್ಟಿತ್ತು ಬ್ರೇಕಪ್ ಆಗಿತ್ತು ಎಡೆ ಜೋಳ ರೊಟ್ಟಿ ತಿಂದಿದ್ದು ಹಾ. ಪ್ಯಾಕಪ್ ಆಗ್ಬಿಟ್ಟು ಬ್ಯಾಕಪ್ ಆಗೋಯ್ತು ಟಚಪ್ ಸೊ ಇವತ್ತು ಮಹಿಮೆ ಜೋಳದ ರೊಟ್ಟಿ ಮಹಿಮೆನಾ ನಾನು ಇವಾಗ ಇದನ್ನ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೊಂಟೋಯ್ತೀನಿ ಮನೆಗೆ ಯಾಕಲ್ಲ ಅವ್ನ ಎಲ್ ಬಂದ ಕೇಳಲೇ ತಗೇನೆ ಹೋಗ ನೀರು ನೀನ್ ಯಾಕೆ ಹಿಂಗಾಡ್ತೀಯಾ ಆಯ್ತು ಹೇಳೋ ಸುಮ್ನಿರು ಇದ್ಯಾಕೆ ನಾನ್ ಬಾಕಲೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಸಾಯಿಸ್ಬಿಡಲ್ಲ ಹಂಗೆ ನಿನ್ ಬೆಳಗ್ಗೆ ಬಂದ್ಬಿಡಲ್ಲೇ ಇನ್ನೇನ್ರಿ ಪ್ರಶಾಂತ್ ಮಾತಾಡಿ ಬ್ಲಾಗ್ ಅಲ್ಲಿ ನಮ್ಗೆ ಸ್ವಲ್ಪ ಮೊಬೈಲ್ Fear ಆ? ಅಲರ್ಜಿ ಅಲ್ಲ ನಮಗೆ ಕ್ಯಾಮ್ರಾ ವಿಡಿಯೋ ಅಂದ್ರೆ ಅಲರ್ಜಿ ಕ್ಯಾಮ್ರಾ ಫಿಯರ್ ಅಲ್ಲ ನಮ್ಮ ಕ್ಯಾಮ್ರಾ ದೌರ್ಬಲ್ಯ ಇದೆ ನಿನಗೈತೆ ಗೊತ್ತು ಬಿಡೋದು ನನ್ಗೆ ನಿನ್ಗೆ ಎಲ್ಲೆಲ್ಲೋ ದೌರ್ಬಲ್ಯ ಇದೆ ಅಂತ ನಮ್ಗೆ ಗೊತ್ತು ಕ್ಯಾಮ್ರಾ ತೊಂದೇ ಇಲ್ಲ ನಿನ್ಗೆ ಎಲ್ಲಾ ಕಡೆ ದೌರ್ಬಲ್ಯನೇ ಗೈಸ್ ಇನ್ನೊಂದ್ ಏನಂದ್ರೆ ಅಣ್ಣ ಬಂಡು ಹೊಸ ಫೋನ್ ತಗೊಂಡವನ್ ಗೈಸ್ 46,000 ಕೊಟ್ಟಿ ಹೊಸ ಫೋನ್ ತಗೊಂಡವನೆ ಟ್ರೀಟ್ ಅಲ್ಲ ಒಂದ್ ಸ್ಕ್ಯಾನರ್ ಹಾಕ್ತೀನಿ ಎಲ್ಲ ₹1 ಶುಕ್ರವಾರ ಬಂದ್ಬಿಟ್ಟು ಪ್ರಶಾಂತ್ ಟ್ರೀಟು ದಿನ ಇದ್ಕೋಬಿಡೋಣ ಇದಕ್ಕೆ ಅಲ್ಲೇ ಆಹಾರ ಟಾರಾ ನಗರ್ ಇವ್ನಿಗೆ ಹತ್ರ ಆಗುತ್ತೆ ಆಯ್ತು ಇಲ್ಲ ಎಸಿಕೆ ಕಮ್ಮಿ ತಿಂತಾರೆ ಅವರೇ ಬಿಲ್ ಈ ಸಲ ಗೈಸ್ ಏನ್ ಗೊತ್ತಾ ನಾವು ಲಾಸ್ಟ್ ಟೈಮು ನಾನು ಇವನು 3 ಜನ ಎಲ್ಲಿಗೆ ಹೋಗಿದ್ವಿ ಪ್ರಶಾಂತ್ ವೈಟ್ ಫೀಲ್ಡ್ ಅಲ್ಲಿ ಹೇಳು ನೀನೆ ಹೋಟ್ಲೆಸ್ ಬಂದಿತ್ತು ಅದೇನೋ ಹೋಟ್ಲ್ ಹೆಸರು ಮೆಟ್ರೋ ಹತ್ರ ಐತಲ್ಲ ಒಟ್ನಲ್ಲಿ ಆ ಊಟ ತಿಂದಿರೋದ್ ನೆನಪಿದೆ ಹೋಟ್ಲ್ ಹೆಸರು ಗೊತ್ತಿಲ್ಲ ಏನೋ ಒಂದು ವೈಟ್ ಫೀಲ್ಡ್ ಅಲ್ಲಿ ಚಿಕನ್ ಕಬಾಬು ಅನ್ಲಿಮಿಟೆಡ್ ಹೋಗಿದ್ದು ಅಲ್ಲಿ ಒಂದು ಚಾಲೆಂಜ್ ಮಾಡಿದ್ದು ಯಾರು ಕಮ್ಮಿ ತಿಂತಾರೋ ಅವ್ರು ಜಾಸ್ತಿ ದುಡ್ಡು ಕೊಡ್ಬೇಕು ಅಂತ ಫುಲ್ಲು ಅಂತ ಆಕ್ಚುಲಿ ಮೊನ್ನೆ ಬ್ಲಾಗಲ್ಲಿ ಮಾಡಿದ್ದು ನಾವು ಅದೇ ತರ ಮಗ ಈ ಒಂದು ಇದು ಇಟ್ಕೊಂಡೇನೆ ನಾನು ಸಿದ್ದರಾಜು ಪುಟ್ಮಲ್ಲು 3 ಜನ ಮಾಡಿದ್ದು ತಿಂದಿದ್ದು ಕಮ್ಮಿ ತಿಂದಿದ್ದೆ ಅಣ್ಣ ಮಂಡು ಇವನೇ ಪೇ ಮಾಡಿದ್ದು ಕಳಿಸಿದ ಆಕ್ಚುಲಿ ಕಮ್ಮಿ ತಿಂದಿದ್ ಲೆಕ್ಕ ನೋಡಿದ್ರೆ ಪುಟ್ಮಲ್ಲು ಒಂದ್ ರಾಶಿ ಇತ್ತು ಮೂಳೆ ಒಂದ್ ತಟ್ಟೆಲಿ ಅರ್ಧಂಬರ್ಧ ತಿಂದ ಅರ್ಧಂಬರ್ಧ ಬಿಟ್ಟಿದ ಅಣ್ಣ ಕಂಪ್ಲೀಟ್ ಇವಾಗ ಅದೆಲ್ಲ ಬೇಡ ಗುರು ನನ್ಗೆ ಇವಾಗ ಯಾವ ತಗೋದು ಅನ್ಲಿಮಿಟೆಡ್ ನಡಿ ನಾಳೆ ಒಂದ್ ದಿವಸ ಬೇಡ ಗುರುವಾರ ತಿನ್ನಲ್ಲ ನಾನು ಶುಕ್ರವಾರ ನಡಿಯಪ್ಪ ಶುಕ್ರವಾರ ಯಾವತ್ತೂ ತಿನ್ನಲ್ಲ ಅವತ್ತೇ ಐ ಆಮ್ ರೆಡಿ ಶುಕ್ರವಾರ ನಾನ್ ರೆಡಿ ಏನ್ ಪ್ರಶಾಂತ್ ಶುಕ್ರವಾರ ಯಾವ್ದು ಒಳ್ಳೆ ಪ್ಲೇಸ್ ಹೇಳು ಅನ್ಲಿಮಿಟೆಡ್ ಫುಡ್ಸ್ ತುಂಬಾ ಕಡೆ ಇದೆ ಅಲ್ಲಿಗೆ ಹೋಗ್ಬಿಡೋಣ ವಾಪಸ್ ವೈಟ್ ಫೀಲ್ಡ್ಗೆ ಡಿಶಸ್ ಜಾಸ್ತಿ ಇರ್ಬೇಕು ತಿನ್ನ ನೀನ್ ಯಾವ್ದೋ ರತ್ನಸ್ ಕಿಚನ್ ಅಂತಿದ್ದಲ್ಲ ಅಲ್ಲಿ 7 ತರ ಚಿಕನ್ ಲಗ್ಗೆರೆ ಅವತ್ತು ಹೋಗ್ಲಿಲ್ವ ನಾವು ಅಲ್ಲಿ ಮೆಣಸಿನಕಾಯಿ ಐತೆ ಅಷ್ಟು ಲಾಂಗ್ ಬೇಡ ನಮ್ ನಿಯರ್ ಪ್ರಶಾಂತ್ ಇನ್ನೊಂದ್ ಗೊತ್ತಾ ನಾವು ವಾರಕ್ಕೆ 2 ದಿವಸ ಏನಿಲ್ಲ ಅಂದ್ರು ನೀನ್ ಬರ್ಶಕ್ರಿ ಬಿರಿಯಾನಿ ಕರ್ಕೊಂಡು ಹೋಗ್ತಿದ್ದಲ್ಲ ನಾವು ವಾರಕ್ಕೆ 2 ದಿವಸ ಅಲ್ಲೇ ಇರ್ತೀವಿ ಕೇಳು ನಾನೇನು ಆ ಕಡೆ ಓಡಾಡ್ತೀನಿ ಜಾಸ್ತಿ ಬಟ್ ಆ ಕಡೆ ಬರಕ್ಕಾಗಲ್ಲ ತಿನ್ಬೇಕಂದ್ರೆ ಅದು ನಮ್ ಕಂಪ್ನಿಯಲ್ಲಿ ಚೆನ್ನಾಗಿರುತ್ತೆ ಊಟ ಅಲ್ಲಿಂದ ಹೊರಗಡೆ ಹೋಗೋದು ಸತ್ತ ಅನ್ಸಲ್ಲ ಇವಾಗ ಅದೆಲ್ಲ ಬೇಡ ಶುಕ್ರವಾರ ಡಿಸೈಡ್ ಮಾಡಿ ಎಷ್ಟು ಗಂಟೆ 7 ಗಂಟೆಗೆ ಎಲ್ಲ ಬಂದ್ಬಿಡಿ
10 ಗಂಟೆವರೆಗೂ ತಿನ್ಬೇಕು. ಈವ್ನಿಂಗ್ ಮಾರ್ನಿಂಗ್ ತಿನ್ನಕ್ಕಾಗಲ್ಲ. ಈವ್ನಿಂಗ್ 7 ಗಂಟೆಗೆ ಹೇಳಿದ್ದು. ಇವತ್ತು ಶುಕ್ರವಾರ, ನಾಳೆ ಎಲ್ಲ ನಾಡ್ದು. ಯಾರ್ದು ಟ್ರೀಟು? ಯಾರ್ ಕಮ್ಮಿತಿ ಅಂತ ಯಾಕಂದ್ರೆ ಅವನು ಮೊಬೈಲ್ ತಗೊಂಡವನು ಕೊಡ್ಸು. ಸೀನಾ ನಿಂತ್ಕೊಳ ಸೀನಾ ಟ್ರೀಟ್ ಕೊಡ್ಸು. ಓಪನ್ ಮಾಡಿಸ್ತೀರಿ. ಮುಗಿಸ್ಕೊಂಡು ಅದಕ್ಕೆ ಮಾಡ್ತಾರ ವಾರ ಕೊಡಿಸ್ಬಿಡು. ಯಾಕ ನೀನ್ ಕೊಡ್ಸು ಬರೋ ಫಸ್ಟ್ ನೀನ್. ಆಯ್ತು EMI ನೀನೇ ಕೊಟ್ಬಿಡಪ್ಪ, ಅದನ್ನು ಕಟ್ಕೊಂಡು ಫಸ್ಟ್ ನೀನ್ ಕೊಡ್ಸ್ಬಿಡು, ಆಮೇಲೆ ನಾನು ಕೊಡ್ಸ್ತೀನಿ. ತಿಂಗಳು EMI ಆಯ್ತು ಶುಕ್ರವಾರ ನಂದು, ನಿಂದ ಯಾವತ್ತು? ನಂದು ಅದ ನೆಕ್ಸ್ಟ್ ವೀಕ್. ವಾರಕ್ಕೊಂದ್ಸಲ ಇಟ್ಕೊಳಂಗ್ ಕಾಣ್ತೀಯ ಅಣ್ಣ. ನೀನೇ ಹೇಳ್ತಿದ್ಯಲ್ಲ ಇನ್ನ ನೆಕ್ಸ್ಟ್ ವೀಕ್ ಅಂತ. ನಾನೆಲ್ಲ ಹೇಳ್ದೆ? ಇವಾಗ ಯಾರೋ ಹೇಳಿದ್ದು. ಫ್ರೀ ಶುಕ್ರವಾರ. ಎಣ್ಸಕ್ ಆಯ್ತಾ ಇಲ್ಲ ಕಣಲ್ಲಿ. ಅದಕ್ಕೇನೆ ನಾನು ಸೀನಾ ನಾಳೆ ಮನೇಲಿ ಸುರ್ಕೊಂಡಿದೀವಿ ಎಣ್ಸ್ಬೇಕು. ಆಗಿಂದ 1 ರೂಪಾಯಿ ಇಲ್ಲ, 50 ಪೈಸೆದು ಬಂದಿಲ್ಲ. ನಾನೇ ಇನ್ನ 10-15 ಸಾವಿರ ಖರ್ಚು ಮಾಡಿದೀನಿ ಅದಕ್ಕೆ. ಸುಮ್ನಿರ್ಲ ಸಿದಲ್ಲಿ 50 ಪೈಸೆ ಮೂಟೆ ಕೊಟ್ಟು ಕಳ್ಸೋರು. ಗೈಸ್ ಯೂಟ್ಯೂಬ್ ವಿಡಿಯೋ 10 ರೂಪಾಯಿ ಇಲ್ಲ, 10 ಪೈಸೆನೂ ಬಂದಿಲ್ಲ. ನಿನ್ಗೆ ಗೂಗಲ್ ಆಡ್ಸ್ ಅಸಿಸ್ಟೆಂಟ್ ಲೆಟರ್ ಬರ್ಬೇಕು. ಲೆಟರ್ ಅಲ್ಲಿ 1000 ಫಾಲೋವರ್ಸ್ ಕಂಪ್ಲೀಟ್ ಆಗಿಲ್ಲ. ನಿನ್ ಲೆಟರ್ ಬರಕ್ ನಿನ್ಗೆ ಆ ಲೆಟರ್ ಬಂದಾಗ ನಿಂಗೆ ಅಮೌಂಟ್ ಶಾಂಕ್ಷನ್ ಆಗೋದು, ನಿನ್ ವೈರಲ್ ಆಗೋದು. ಅಲ್ಲಿವರೆಗೂ ನಿನ್ ಕೈಗೆ ಸಿಗ್ತಾ ಇಲ್ವಲ್ಲ ವ್ಲಾಗ್ ಮಾಡೋಣ ಅಂದ್ರೆ. ಆಗೋದೆ ಅಲ್ಲಿ ಜೀವ ಹೋಗ್ತದೆ ಸುಮ್ಮನೆ. ನಮ್ದು ಹೋಯ್ತಾ ಇದೆ, ನೀನ್ ಒಬ್ಬಂದೇನಾ? ನಾನು ಸಿಗಾಕೊಂಡಿದ್ದ ನಿನ್ ಜೊತೆಲಿ. ನೀನ್ ನಂಬಿಟ್ಟು ನಾನು ಅವ್ನ್ ಏನ್ ಹೇಳಿ ಸುಳ್ಳು ಹೇಳಿರೋದು. ಚುಂಚಗಿರಿಲಿದ್ದೀನಿ ಅಂತ ಹೇಳಿದೀನಿ ಅವನಿಗೆ. ಇರೋ ವ್ಲಾಗ್ ಮುಗಿಸ್ಬಿಡ್ತೀನಿ ಗೈಸ್. ಇವತ್ತಿನ ವಿಡಿಯೋ ಇಷ್ಟೇ. ಇಲ್ಲಿಗೆ ಈ ವ್ಲಾಗ್ ನ ಕಂಪ್ಲೀಟ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ, ಗುಡ್ ನೈಟ್. ಎಲ್ರು ವ್ಲಾಗಿಗೆ ಹೇಳ್ಬಿಟ್ರಪ್ಪ. ಅಲ್ಲಿ ಸೀರಾ ಇದು ವ್ಲಾಗು. ಎಲ್ರಿಗೂ ಬಾಯ್ ಬಾಯ್. ಹಿಂಗಂದ್ರೆ ಏನು ಗೈಸ್? ಹಿಂಗಂದ್ರೆ ಏನಂತ ಕಾಮೆಂಟ್ ಮಾಡಿ. ಈ ನನ್ನ ಮಗನ್ ಬ್ಯಾಡ್ ಕಾಮೆಂಟ್ ಮಾಡಿ ಒಂದ್ಸರಿ. ಸಿಗುವ. ಅಲ್ಲ, ಬ್ಯಾಕ್ ಗ್ರೌಂಡ್ ಅಲ್ಲಿ ಹಿಂಗ್ ಮಾಡು ಅಂತ ಹೇಳ್ಕೊಬಿಟ್ಟ, ಲೈಕ್ ಬರ್ಲಿ ಅಂತ.